Assume that x, y, z, w and p are matrices of the order, ಈ ಪರ್ಟಿಕ್ಯುಲರ್ ಆರ್ಡರ್ ರೆಸ್ಪೆಕ್ಟಿವ್ಲಿ. ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲೇನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮೆಟ್ರಿಕ್ಸ್ ಇದೆ ಇವೆಲ್ಲನೂ. ಸೊ ಈ ಪ್ರಶ್ನೆ ಒಂದು ಕೊಡ್ತಾ ಇದ್ದಾರೆ, ಏನಂತ ಹೇಳಿದ್ರೆ ರೆಸ್ಟ್ರಿಕ್ಷನ್ ಆನ್ ಎನ್ ಕೆ ಪಿ ಸೊ ದಟ್ ಪಿ ವೈ ಪ್ಲಸ್ ಡಬ್ಲ್ಯೂ ವೈ ವಿಲ್ ಬಿ ಡಿಫೈನ್ಡ್ ಆಸ್. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಆಪ್ರೇಷನ್ ಇದೆ ಪಿ ವೈ ಪ್ಲಸ್ ಡಬ್ಲ್ಯೂ ವೈ ಅಂಥೇಳಿ. ಈ ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ನಾವೇನು ಮಾಡಬೇಕು, ಕಂಡೀಷನ್ ಕೇಳ್ತಾ ಇದ್ದಾರೆ, ಹೇಗಿರ್ಬೇಕು ನಮ್ಮ ಡೈಮೆನ್ಷನ್ ಅಂತ ಹೇಳಿ. ಇದನ್ನು ನಡಿಲೇಬೇಕು ಇದನ್ನು. ಸೊ ಇವಾಗ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ವೈ ಕಾಮನ್ ಇದೆ, ಹಾಗಾಗಿ ಪಿ ಪ್ಲಸ್ ಡಬ್ಲ್ಯೂ ಹೊರಗಡೆ ತೊಗೊಬೋದು ಅಲ್ವಾ. ಸೊ ಈ ಥರ ಇದ್ದಾಗ ಇಲ್ಲಿ ಇವಾಗ ಪಿ ಮತ್ತು ಡಬ್ಲ್ಯೂ ನಾವು ಕಂಪೇರ್ ಮಾಡಿಕೊಂಡು ಉತ್ತರ ತೆಗಿಬೋದು. ಈ ಥರ ಸಣ್ಣ ಪುಟ್ಟ ಟ್ರಿಕ್ಸ್ ಉಪಯೋಗಿಸ್ಬೇಕಾಗುತ್ತೆ. ಸೊ ಇಲ್ಲಿ ವೈ ಬಂದು 3k ಇದೆ, ಪಿ ಬಂದು pk ಇದೆ, ಮತ್ತು ಡಬ್ಲ್ಯೂ ಬಂದು n ಮತ್ತು 3 ಇದೆ, ಸರಿನಾ. ಸೊ ಈ ಥರ ಇದ್ದಾಗ ಮುಂದೆ ಹೇಗೆ ಇವಾಗ, ಫಾರ್ 2 matrix to be added, to add 2 matrix ಆ್ಯಕ್ಚುಲಿ ಆ ಥರ ಬರೀಬೇಕಾಯಿತು. their dimension have to be same. ಈ ಥರ ಇದ್ದಾಗ ನಾವೇನು ಹೇಳ್ಬೋದು, therefore p should be equal to n and k should be equal to 3, ಸರಿನಾ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಆನ್ಸರ್ ಏನೇ ಉತ್ತರ. ಆದರೆ ಒಂದೊಂದು ಸತಿ ಇಷ್ಟಕ್ಕೆ ನಿಲ್ಲಲ್ಲ. ಒಂದೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಆಪ್ಷನ್ ಬರುತ್ತೆ. we have an option like cannot be done. ಈ ಥರ ಇದ್ದಾಗ ನೀವು ಪೂರ ಎಂಡ್ ಟು ಎಂಡ್ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಇದು ನಿಮ್ಮ ವೈ ಅಲ್ವಾ. ಇವೆರಡು ಆನ್ಸರ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಬರುತ್ತೆ. ಸೇ ದಟ್ ಈಸ್ ಆರ್. ಆರ್ ಈಸ್ ಆಫ್ ಡೈಮೆನ್ಷನ್ ಏನು ಬರುತ್ತಿಲ್ಲಿ, ಆರಿನ ಡೈಮೆನ್ಷನ್ ಬಂದು ಪಿ ಮತ್ತು 3, ಇದು ಪಾಸಿಬಿಲಿಟಿ ಇದೆ. ತಿರ್ಗಾ ಇದರಿಂದ ನಾವು ಮತ್ತೊಂದು ಇನ್ಫಾರ್ಮೇಷನ್ ತೆಗಿಬೋದು, ಏನು, ಕೆ ವ್ಯಾಲ್ಯೂ ಕೂಡ ತೆಗಿಬೋದು ಅಲ್ವಾ. ಸೊ ಒಂದೊಂದು ಸತಿ ಈ ರೀತಿಯಲ್ಲೂ ಕೂಡ ನೀವು ಯೋಚನೆ ಮಾಡೋದು ಕಲಿಬೇಕು. ಸೊ ಬರೀ ಇದೇ ಅಂತ ಆನ್ಸರ್ ಅಲ್ಲ, ಇದೇ ಮೆಥಡ್ ಅಲ್ಲ, ಹಲವಾರು ಮೆಥಡ್ಗಳಿರುತ್ತೆ, ಹಲವಾರು ಕಾನ್ಸೆಪ್ಟ್ಗಳಿರುತ್ತೆ. ಪ್ರತಿಯೊಂದು ಅಪ್ಲೈ ಮಾಡಿ ಇನ್ಫಾರ್ಮೇಷನ್ ಡಿರೈವ್ ಮಾಡೋವಂಥ ಸ್ಥಿತಿಯಲ್ಲಿರ್ಬೇಕು ನೀವು. ಸೊ ಇವೆರಡು ಇನ್ನರ್ ಡೈಮೆನ್ಷನ್ನು ಸೇಮ್ ಆಗಿರಬೇಕು ಫಾರ್ ದಿಸ್ ಮಲ್ಟಿಪ್ಲಿಕೇಶನ್ ಟು ಹ್ಯಾಪನ್. ಸೊ ಹಾಗಾಗಿ ನಮ್ಮ ಕೆ ಶುಡ್ ಬಿ ಈಕ್ವಲ್ ಟು ಪಿ, ಪಿ ಇಸ್ ಈಕ್ವಲ್ ಟು ಎನ್, ಕೆ ಇಸ್ ಈಕ್ವಲ್ ಟು 3, ಹಾಗಾಗಿ ಇವೆಲ್ಲ 3 ಬರುತ್ತೆ ಉತ್ತರ. ಸೊ ಇಲ್ಲಿ ಆಪ್ಷನ್ ಇಲ್ಲ ಆ ಥರ ಇಲ್ಲ ಅಂತ ಹೇಳಿದರೆ ಅದನ್ನು ಚೂಸ್ ಮಾಡಬೇಕಾಗಿತ್ತು. ಅಕಸ್ಮಾತಾಗಿ ಇನ್ನರ್ ಡೈಮೆನ್ಷನ್ ಸೇಮ್ ಇಲ್ಲ ಅಂತ ಹೇಳಿದ್ರೆ ಕೆನಾಟ್ ಬಿ ಡನ್ ಅಂತ ಹೇಳೋ ಆಪ್ಷನ್ನ ಚೂಸ್ ಮಾಡ್ಕೊಬೇಕು.